ಹೆಂಗೋ ಕಣವ, ನಾವು ಅತ್ತಾಗ ಹೆಂಗೋನುವೆ ಸೆಟ್ಲ್ ಆದಿ ನನ್ನ ಅಳಿಯನು ಬಂದ. ಹೆಂಗೋ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ಬಿಟ್ರೆ ಅಷ್ಟೇನೇ ಸಾಕು. ಇವ್ರಿಬ್ರು ಅದೇನೋ ಬಿಸ್ನೆಸ್ ಮಾಡ್ಬಿಟ್ಟು ಸಂದಕ್ ಆಗ್ಬಿಟ್ರೆ ನಾವಂತೂ ಇನ್ನ ನೆಮ್ಮದಿಯಾಗಿದ್ಬಿಡ್ಬೋದು. ಗಂಡಿಕ್ಕಿಲ್ದಿರ ಮನೆ, ಯೋ ಕಷ್ಟನೂ ಕಷ್ಟ ಆಗೋಗ್ಬಿಟ್ಟಿತ್ತು. ಹೆಂಗೋ ಈಗ ಅವ್ರು ಬಂದಿದ್ದಕ್ಕೆ ಬಿಡತ್ತೆ ಏನು ಅಂತೇಳ್ಬಿಟ್ಟು ಇವತ್ತೆಲ್ಲ ಸಾಮಾನು ಸರಂಡಿ ಎಲ್ಲ ತಂದಾಕ್ ಹೋದ ನನ್ನ ಅಳಿಯ. ಬಿಡಿಯದ್ಕೆ ಒಳ್ಳೇದಾಗ ಟೈಮಿಗೆ ಎಲ್ಲ ಒಳ್ಳೇದೇನೆ ನೀ ಆಗೋದು. ಅಮ್ಮ ಅಮ್ಮ ನಿಂಗೊಂದು ನನಗೆ ಖುಷಿಯಾದ ವಿಚಾರ ಹೇಳ್ಬೇಕು ಕಣಮ್ಮ. ಖುಷಿಯಾದ ವಿಚಾರನ? ಏನದು ಅಂತ ಖುಷಿಯಾದ ವಿಚಾರ? ಆಂಟಿ, ನಿಮ್ ಮಗುಂಗೆ ಒಳ್ಳೆ ಕೋಟ್ಯಾಧೀಶರ ಹುಡುಗಿ ಸಿಕ್ಬಿಟ್ಟವಳೆ. ಅವಳ ಜೊತೆ ರೌಂಡ್ಸ್ ಹೊಡಿತಾವನೆ. ಅದೇ ಹೇಳಕ್ ಹೊರಟಿನ ಖುಷಿಯಾದ ವಿಚಾರ. ನಿನ್ನ ಮಗ ಹೇಳ್ತಾ ಇದೀಯಾ ಹೊಸ ಹುಡುಗಿ ಸಿಕ್ಕವಳ? ಲೋ ಯಾಕ್ಲಾ ಬೇಕು? ಇವಾಗ ಸುಮ್ಕೇನಿಯ ನಿಮ್ಮ ಅತ್ತೆ ಬೇರೆ ಸರಿ ಇಲ್ಲ. ನಿಮ್ಮ ಅತ್ತೆ ಹೆಂಗ್ ಸಿಕ್ಕ ಹಂಗೆ ಆಡ್ತಾಳೆ. ನಿದಿನ್ ಮದುವೆ ಮಾಡ್ಕೊಬಿಟ್ಟು ಇವಾಗ ಹಂಗೆ ಹಿಂಗೆ ಅಂತಂದ್ರೆ ಸಂದಕ್ಕಿರ್ತದ. ಬ್ಯಾಡ ಸುಮ್ಕಿರು. ಅಯ್ಯೋ ಆಂಟಿ, ಒಳ್ಳೆ ಎಣ್ಣೆ ಬರೋ ಟೈಮಾಗ ಕಣ್ಣು ಮುಚ್ಕೊಂಡ್ರೆ ನಂಗೆ ಆಯ್ತದೆ. ನಿಮ್ಗೇನು ಗೊತ್ತು, ಅವಳದು ಫ್ಯಾಕ್ಟ್ರಿ ಎಲ್ಲ ಐತಂತೆ. ಇವ್ನ ಮದುವೆ ಮಾಡ್ಕೊಬಿಟ್ಟು ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಳಕು ಎಲ್ಲ ಜವಾಬ್ದಾರಿಗೂ ಇವ್ನಿಗೇನೆ ಬಿಟ್ಬಿಡ್ತಾರಂತೆ. ನನ್ನ ಮಾತು ಕೇಳಿ ಸುಮ್ಕೇನಿಯ ಹ್ಞೂ ಅಂತನ್ರಿ. ಅವಳು ನೀವು ಚೆನ್ನಾಗಿರ್ತೀರಾ, ಇವನು ಆಫೀಸಾಗ ನಾನು ಸೇರ್ಕೊಂಡು ನಾನು ದೊಡ್ಡ ಮ್ಯಾನೇಜರ್ ಆಗಿ ನಾನು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತೀನಿ. ಏನೋ ಹೌದಾ? ಅಂದ್ರೆ ಒಳ್ಳೆ ರಿಚ್ ಪಾರ್ಟಿಯನ್ನು ಹುಡುಗಿ ಅಲ್ಲ, ರಿಚ್ ಆಗಿರೋ ಹುಡುಗಿ ನಿನ್ ಯಾಕೆ ಲವ್ ಮಾಡಕ್ ಬಂದ್ಲು? ನನ್ನ ನೋಡಿ ಬಹಳ ಇಷ್ಟಪಟ್ಟವಳಂತೆ. ಇನ್ಸ್ಟಾಗ್ರಾಮಾಗ ನೋಡೋಳಂತೆ ನನ್ನ. ನೀವಿಬ್ರು ನಾಳೆಗೆ ಬರ್ರಿ ಬೇಕಾರೆ, ನಡೆ ಪರಿಚಯ ಮಾಡಿಸ್ಕೊಡ್ತೀನಿ ಹುಡುಗಿನ. ನಾವಂತೂ ಇನ್ಮೇಲೆ ಕೋಟ್ಯಾಧೀಶ್ವರನೇನಿಯ. ಹೂ ಕಣ ಆಂಟಿ, ಒಪ್ಕೊಳ್ರಿ ಸುಮ್ಮನೆನೇನಿಯ. ಆರಾಮಾಗಿರ್ಬೋದು, ಲೈಫಾಗಿ ಬಿಂದಾಸ್ ಆಗಿರ್ಬೋದು. ಅಯ್ಯೋ ಅಯ್ಯೋ ಅಯ್ಯೋ, ಅದೃಷ್ಟ ಅನ್ನ ನಮ್ಮನ್ನೇ ಹುಡಿಕೊಂಡು ಬರ್ತಿರ್ಬೇಕಾದ್ರೆ ಕಾಲಕ್ಕೆ ತಳ್ಳದ್ ಯಾಕೆ? ಎಲ್ಲರೂ ಸಂದಕ್ಕಿರೋಣ ಬಿಡು. ಎಲ್ಲರೂ ಸಂದಕ್ಕೆ ಇದ್ದು ಖುಷಿಯಾಗಿದ್ದು ನಾವು ಚೆನ್ನಾಗಿರೋಣ ಎಷ್ಟು ದಿನ ಅಂತ ಹೇಳಿನ ಕೊಳ್ಕೊಂಡು ಬಿದ್ದಿರಕಾಯ್ತದೆ ಅಷ್ಟೇ. ನೀನಿಯ ನೋಡು, ಆ ಹುಡುಗಿನ ಬಿಡ್ಬೇಡ. ಸರಿ ಆಯ್ತು, ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಡತ್ತಾಗೆ. ಹೂನ, ಅಯ್ಯೋ ಈ ನಿಧಿಗೆ ಏನೋ ಒಂದು ಹೇಳಿದ್ರೆ ಆಯ್ತದೆ. ನಿನ್ ಹೆಂಗಿದ್ರು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ಯಲ್ಲ ನಿಧಿ ಜೊತೆ ಬದುಕಕ್ಕೆ. ಬಲ್ವಂತದ್ದು ಮದುವೆ ಯಾಕೆ ಸುಮ್ಕೇನಿಯ? ಹ್ಞೂ ಅಂತ ಒಪ್ಕೊಬಿಡು. ಹ್ಞೂ ಸರಿ ಕಣಮ್ಮ, ಆಯ್ತು. ಅಪ್ಪ ಹೆಂಗವಳು ನೋಡಕ್ ಹುಡುಗಿ ಸಂದಕವಳ? ಸಿಟಿ ಹುಡುಗಿ, ಅಯ್ಯೋ ಸೂಪರ್ ಆಗವಳೆ. ಅಳಿ ಅಂದ್ರೆ ನೋಡಿ, ನಿಮ್ಮ ಹತ್ರ ನಾನು ಹೊಸಿ ಮಾತಾಡ್ಬೇಕು. ಮಾತಾಡಿ, ಕೂತ್ಕೊಳ್ಳಿ. ಅದೇನ್ ಮಾತಾಡ್ಬೇಕೋ ಮಾತಾಡಿ. ನೋಡು, ನನ್ನ ಮಗಳಿಗೆ ನೀನು ಮೋಸ ಮಾಡ್ತಿರೋದು, ನನ್ನ ಮಗಳಿಗೆ ನೀನು ನನ್ನ ಮಗಳ ಜೀವನ ಹಾಳು ಮಾಡಿರೋದು, ಅದೆಲ್ಲ ನನಗೆ ಇಷ್ಟ ಆಯ್ತಿಲ್ಲ. ನನಗೆ ಸುತ್ತಿ ಬಳಸಿ ಮಾತಾಡಿ ಅದೆಲ್ಲ ಅಭ್ಯಾಸ ಇಲ್ಲ. ನಿನಗೆ ಏನು ಬೇಕು ಹೇಳು. ಆಗ್ಲೇ ನೀನು ನನ್ನ ಮಗಳ ಹೆಸರಿಗೆ ಅರ್ಧ ಆಸ್ತಿನ ನೀನು ಬರ್ದು ಕೊಟ್ಟಿದ್ದೀನಿ. ಆದ್ರೂ ನೀನು ನನ್ನ ಮಗಳನ್ನ ಬಾಳಿಸ್ತಿಲ್ಲ ಅಂತಂದ್ರೆ ಇನ್ನು ಏನು ಬೇಕು ಹೇಳು? ಏನು ಬೇಕು ನೀನು ನನ್ನ ಮಗಳ ಜೊತೆ ಬಾಳ್ಮೆ ಮಾಡೋಕ್ಕೆ? ನೋಡಿ, ನನಗೆ ನಿಮ್ಮ ಮಗಳ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ, ಯಾವ ಇಷ್ಟನೂ ಇಲ್ಲ. ಅವಳು ನಿಧಿ ಅಂದರೆ ನನಗೇನು ಇಷ್ಟ ಇಲ್ಲ. ನೋಡಿ, ನಿಮ್ಮ ಇಷ್ಟ ನೀವೇನಾರ ಮಾಡ್ಕೊಳ್ಳಿ, ಆದರೆ ನಾನಂತೂ ಅವಳ ಜೊತೆ ಬಾಳ್ಮೆ ಅಂತೂ ಮಾಡೋಕ್ಕಿಲ್ಲ. ಏನ್ಲ ಮಾತಾಡ್ತಾ ಇದೀಯ ನೀನು? ಕಟ್ಕೊಂಡಿರೋ ಎಂಟ್ರ ಜೊತೆ ನೀನು ಬಾಳಕ್ ಇಷ್ಟ ಇಲ್ಲ ಅಂತ ಬೋಳ್ತಾ ಇದೆಯಲ್ಲ ನೀನು. ನೋಡಿ, ಅವನ್ಗೆ ನಾವ್ ಮದುವೆ ಮಾಡ್ಕೋಬೇಕಾದ್ರೂ ಇಷ್ಟ ಇರ್ಲಿಲ್ಲ. ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಷ್ಟೇ. ನೀನಿಯ ನಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ, ಅವಾಗ ನಮ್ಮ ಅಮ್ಮನೇ ಬೋಲ್ವಂತವಾಗಿ ತಾಳಿ ಕಟ್ಟಿಸ್ಬಿಡ್ತು. ಇಲ್ಲ ಅಂದಿದ್ರೆ ನನ್ನ ಮಗ ಯಾಕೆ ಮದುವೆ ಮಾಡ್ಕೊಳ್ಳೋನು? ನೀವೇ ಯೋಚನೆ ಮಾಡಿ. ನನ್ನ ಮಗಂಗೆ ಯಾವ ಇಷ್ಟನೂ ಇರ್ಲಿಲ್ಲ. ಆ ಪೊದ್ದು ಆಯಮ್ಮನೂ ಹಂಗೇನೇನಿಯ ನಮ್ಮ ಅಮ್ಮ ಎಲ್ಲ ಸೇರ್ಕೊಂಡು ಈ ಮದುವೆಯ ಬೋಲ್ವಂತವಾಗಿ ಮಾಡಿದ್ದು. ಬಲ್ವಂತದ ಮದುವೆ ಶಾನೆ ದಿನ ಉಳಿಯಕ್ಕಿಲ್ವಂತೆ. ಹಂಗೆ ಆಗೈತಿ ಇವಾಗ. ನನ್ನ ಮಗಂಗೂ ಮದುವೆ ಇಷ್ಟನೇನಿಯೇ ಇರ್ಲಿಲ್ಲ. ಈಗ ಜೊತೆಗಿರು ಸಂಸಾರ ಮಾಡೋದ್ರೆ ಎಲ್ಲಿ ಮಾಡ್ತಾನೆ? ನೋಡಿ, ನನ್ನ ಮಗಂಗೆ ಬೇಕಾದ್ರೆ ನಾನು ಬೇರೆ ಮದುವೆ ಮಾಡ್ಬಿಡ್ತೀನಿ. ಅವ್ನು ಎಲ್ಲಿ ಇಷ್ಟಪಡ್ತಾನೆ ಅಲ್ಲಿ ಮದುವೆ ಮಾಡ್ತೀನಿ. ನಿಮ್ಮ ಮಗಳ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ನನ್ನ ಮಗನ ಜೀವನ ಹಾಳು ಮಾಡ್ಲಿ? ಅವ್ನಿಗೆ ಇಷ್ಟ ಇದ್ರೆ ಕೆಲಸ ನಾನು ಏನು ಮಾಡೋದಿಲ್ಲ. ಒಂದ್ ಹೆಣ್ಣಾಗಿತ್ಕೊಂಡು ಇನ್ನೊಂದು ಹೆಣ್ಣು ಬಗ್ಗೆ ಮಾತಾಡಕ್ಕೆ ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಅಲ್ಲ, ಏನ್ ಮಾಡಿದ್ಲು ನನ್ನ ಮಗಳು ಅಂತ ಹೇಳ್ಬಿಟ್ಟು ಇಷ್ಟನ್ನು ಕೊಟ್ಟಿದ್ಲು. ಅವಳಿಗೆ ಏನ್ ಕಮ್ಮಿ ಆಗೈತೆ? ಒಡವೆ ಐತೆ, ದುಡ್ಡು ಐತೆ, ಜಮೀನ್ ಐತೆ. ನಿನ್ನ ಮಗಂಗಿನ ಎಲ್ಲಾದ್ರಾಗೂ ಮ್ಯಾಲ್ಗಡೆನೆ ಅವಳೆ. ನಿನ್ನ ಮಗನ ಏನು ಗೊತ್ತಿಲ್ದಿದಂಗೆ ಬೀದಿನಾಗವನಿ. ನನ್ನ ಮಗಳು ಎಲ್ಲ ಇಕ್ಕೊಂಡು ಮ್ಯಾಲ್ಗಡೆ ಇದ್ರೂ ಈ ದೌಲತ್ ಮಾಡ್ಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡಕ್ಕೆ ಯಾರು ಹೇಳಿದ್ ನಿಮ್ಗೆ? ನೋಡ್ಲಾ, ಅದು ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನನ್ನ ಮಗಳ ಜೊತೆ ನೀನು ಸಂಸಾರ ಮಾಡ್ಬೇಕು, ಮಾಡ್ತೀಯ ಅಷ್ಟೇನೆ. ನೋಡಿ, ನೀವ್ ಎಷ್ಟು ಸಲ ಹೇಳಿದ್ರು ನಿಧಿ ಜೊತೆ ಸಂಸಾರ ಮಾಡಕ್ ನಾನು ರೆಡಿ ಇಲ್ಲ. ನಾನು ಬ್ಯಾರೆ ಹುಡುಗಿನ ಮದುವೆ ಮಾಡ್ಕೊತೀನಿ. ನನಗಂತೂ ಅವಳಂದ್ರೆ ಇಷ್ಟನೂ ಇಲ್ಲ, ಏನೂ ಇಲ್ಲ. ಸರಿ, ನಾನು ಅವಳು ಮದುವೆ ಆಗಿದೀವಿ ಅನ್ನೋದಕ್ಕೆ ಸಾಕ್ಷಿ ಏನೈತೆ? ಏನ್ ಸಾಕ್ಷಿನೂ ಇಲ್ಲ. ಏನ್ ರಿಜಿಸ್ಟರ್ ಮ್ಯಾರೇಜ್ ಆಗಿದೀವಾ? ಅದನ್ನೂ ಇಲ್ಲ. ಡೈವರ್ಸ್ ಕೊಡಕ್ಕಿಲ್ಲ ಅಂತ ಹೇಳಕ್ಕೆ, ಡೈವರ್ಸ್ಗೆ ನಾನು ಮದುವೆ ಆಗಿದ್ರೆ ತಾನೇ ಅವಳನ್ನ. ಮದುವೆನೂ ಆಗಿಲ್ಲ, ಒಂದಿನ ಅವಳನ್ನ ಮುಟ್ಟೂ ಇಲ್ಲ. ಇಂಥ ಸಂಪತ್ಗೆ ನೀವ್ ಏನ್ ಮಾಡ್ಕೊಳಕಾಯ್ತದೋ ಮಾಡ್ಕೊ ಹೋಗಿ. ಎಲ್ಲ ಹಾಕೊಂತ್ರಿ ನನ್ನ ಮಗನೇ. ಒಪ್ಪತ್ಗಿದ್ರೆ ಒಲೆ ಕಿತ್ತಾಕ್ತಾರೆ ನನ್ನ ಜನ. ನೀನು ನನ್ನ ಮಗಳ ಬಗ್ಗೆನೇ ಮಾತಾಡ್ತೀಯಲ್ಲ ಲೋಪರ್. ತೋರಿಸ್ತೀನಿ ನೋಡು. ಒಂದಲ್ಲ ಒಂದಿನ ನನ್ನ ಮಗಳು ಕಾಲ್ ಮುಂದಕ್ಕೆ ಬಂದು ನೀನೇ ಬೀಳ್ತೀಯ. ಹಂಗ ಮಾಡಿ ತೋರಿಸ್ತೀನಿ. ಏನೈತಿ ಅಂತ ಇಷ್ಟು ಕೊಬ್ಬು ಮಾಡ್ತೀಯ? ಉಳ್ಕೊಳಕ್ ಒಂದ್ ಮನೆ ಇಲ್ಲ, ಏನೂ ಇಲ್ಲ. ನೋಡಮ್ಮ ಸುಮಾ, ಈಗಲೇ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನೀನು ಹೋಗಿರೋ ಮನೆಯೆಲ್ಲ ಬಿಡಿಸ್ಕೊಡ್ತೀನಿ. ನನ್ನ ಮಗಳನ್ನ ಜೊತೆ ಸಂಸಾರ ಮಾಡಕ್ಕೆ ಹೇಳಿ ನಿನ್ ಮಗುಂಗೆ. ಅಯ್ಯೋ, ಅವ್ನ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಜೊತೆ ಮಾಡಕ್ ಆಯ್ತದ? ಹಂಗ್ ಬಲವಂತವಾಗಿ ಜೊತೆ ಮಾಡ್ಬಿಟ್ರೆ ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಇರಕ್ ಆಯ್ತದೆ? ನೀವೇ ಹೇಳಿ. ಅದೆಲ್ಲನೂ ಏನೂ ಬೇಡ. ನನ್ ಮಗಂಗೆ ಏನ್ ಇಷ್ಟನೋ ಅದನ್ನೇ ಮಾಡ್ತಾನೆ. ಹಂಗಾರೆ ನೀವಂತೂ ನನ್ನ ಮಗಳನ್ನ ಮನೆಗೆ ಸೇರಿಸ್ಕೊಂಡು ನನ್ನ ಮಗಳನ್ನ ಬಾಳ್ಸಕ್ಕಿಲ್ಲ ಅಂತ ಹೇಳಿ. ನೋಡಿ, ನಿಮ್ಮ ಮಗಳೇ ಇಷ್ಟ ಇಲ್ಲ ಅಂತಂದ್ಮೇಲೆ ಬಾಳ್ಸೋದು ಬಿಡೋದು ಅದು ಇದು ಎಲ್ಲ ಯಾಕೆ ಬೇಕು ನನಗೆ?
ಈಗ ನೀವೇನಾರ ಮಾಡ್ಕೊಳ್ಳಿ, ಅವಳು ನಾನು ಹೆಂಡ್ತಿನೇ ಅಲ್ಲ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಹೋಗಿ. ನೀವು ಎಲ್ಗನ ಹೋಗಿ. ನನಗೂ ಅವಳಿಗೂ ಮದುವೆ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ತೋರಿಸಿ, ಫೋಟೋ ತೋರಿಸಿ. ನಾನು ಅವಳು ಮದುವೆ ಮಾಡ್ಕೊಂಡಿರೋದಕ್ಕೆ ಫೋಟೋ ತೋರಿಸಿ, ಇಲ್ಲ ಮದುವೆ ರಿಜಿಸ್ಟರ್ ಮ್ಯಾರೇಜ್ ತೋರಿಸಿ. ಎಂಥದ್ದು ಇಲ್ಲ. ಇನ್ನು ಅವಳು ಡೈವರ್ಸ್ ಕೊಡೋ ಅವಶ್ಯಕತೆನೂ ನನಗೇನೂ ಇಲ್ಲಪ್ಪ. ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿದ್ದೀನಿ. ಹಿಂಗೆ ಇರಕ್ಕೆ ಬಿಡಿ. ಸುಮ್ಮನೆ ಮಗಳು ಅಂತ ಮುಂದಕ್ಕೆ ಬರಕ್ಕೆ ಹೋಗ್ಬೇಡಿ. ಎದ್ದೋಗಿ ಸುಮ್ಕೆನೇ. ಏನು ಇಲ್ದಿರ ಹುಟ್ಟು ಬಿಕ್ಕಾರಿ ನನ್ನ ಮಕ್ಕಳು ನೀವು. ನಿಮ್ಗೇನೆ ಇಷ್ಟೊಂದು ದುರಂಕಾರಕ್ಕೆ ಹೋಗ್ಬಿರ್ಬೇಕಾದ್ರೆ ಈ ಸಾವುಕಾರನ ಮಗಳವಳು. ಅವಳಿಗೆ ಎಷ್ಟಿರ್ಬೇಡ, ಅವಳನ್ನ ನಾನು ಹೆಂಗೆ ನೋಡ್ಕೋಬೇಡ. ಇಷ್ಟು ದಿನ ನಾನು ಎಲ್ಲೋ ಇದ್ದೆ, ತಲೆ ಕೆಡಿಸ್ಕೊತಾ ಇರಲಿಲ್ಲ. ಇನ್ನು ನನ್ನ ಮಗಳು ಜೀವನನ ಸೆಟ್ಲು ಮಾಡೇ ಮಾಡ್ತೀನಿ. ನೋಡ್ತಾ ಇರು, ನನ್ನ ಮಗಳು ಜೀವನ ನೋಡಿ ಒಟ್ಟುರ್ಕೊಂಡು ಒಬ್ಬೊಬ್ರು ಸಾಯ್ಬೇಕು. ಈ ಸಾವುಕಾರ ಅಂದ್ರೆ ಏನು ಅಂತ ತೋರಿಸ್ತೀನಿ. ಅಲ್ಲ ಸುಮಾ, ಅಷ್ಟೊಂದೆಲ್ಲ ನಿಧಿ ಹತ್ರ ಇರ್ಬೇಕಾದ್ರೆ ನೀವ್ ಯಾಕೆ ಬೇಡ ಅಂತ ಬಿಟ್ಬಿಟ್ರಿ? ಒಪ್ಕೋಬೋದಿತ್ತಲ್ವಾ? ಏ ಬಿಡು, ಇವಾಗ ಅವಳಿಗೆ ನನ್ವೆ ಕೋಟ್ಯಾಧೀಶ್ವರ ಹುಡುಗಿ ಸಿಕ್ಕೊಳ್ಳಲ್ಲ, ಬೆಂಗಳೂರಾಗ 2-3 ಫ್ಯಾಕ್ಟ್ರಿ ಇರೋ ಹುಡುಗಿ ಸಿಕ್ಕೊಳ್ಳಲ್ಲ. ನಮ್ಗ ನಿಧಿನ್ ಕಟ್ಕೊಂಡು ನಮ್ಗೇನಾಗ್ಬೇಕು? ಹ್ಞೂ ಕಣಮ್ಮ, ನಾನು ಅದಕ್ಕೆ ನೀ ಬೇಡ ಅಂತ ಹೇಳಿದ್ದು. ಅಲ್ಲ, ಈ ಸಾವುಕಾರ ಮೊದ್ಲಿನ ತಿಕ್ಲ ಇದ್ದಂಗೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ಗೊತ್ತಿಲ್ದಿರೋದು ಏನೈತೆ ಬುಡು ನಾಶನ ಮಾಡ್ಬಿಡ್ತಾನೆ. ಹೆಂಗೋ ನೀವು ಮನೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದ. ಅದು ಅಲ್ಲದೆ ನಿಧಿ ಹೆಸರಿನಾಗೆ ಸುಮಾರಾಗ ಎಲ್ಲನೂ ಐತೆ ಅಂತ ನೀನು ಹೇಳಿದ್ದಲ್ಲ. ಸುಮಾರಾಗ ಐತೆ, ಅವಳ ಹೆಸರಿನಾಗೆ ಆಸ್ತಿ ಪಾಸ್ತಿ ಎಲ್ಲ ಐತೆ, ಹಂಗೆ ಔಸಿ ಒಡವೆ ದುಡ್ಡು ಎಲ್ಲ ಐತೆ ಅಂತ ಹೇಳ್ಬಿಟ್ಟು ಹೇಳಿದ್ದಲ್ಲ. ಅತ್ತಾಗ ಹೆಂಗೋ ಅತ್ತ ನಿಧಿನೇ ಕರ್ಕೊಂಬಂದು ಮನೆಗೆ ಇಕ್ಕಬಿಟ್ರಿ ಸುಮ್ಕೆನೆಯ. ಅಲ್ಲ, ಈಗ ಸಿಕ್ಕಿರೋ ಹುಡುಗಿನೂ ಕೋಟ್ಯಾಧೀಶ್ವರಿನೇ ಇರ್ಬೋದು. ಆದ್ರೆ ಇರೋದನ್ನ ಕಳ್ಕೊಬಿಟ್ಟು ಮುಂದಕ್ಕೆ ಹೋಗ್ಬಾರ್ದಲ್ವಾ? ಬ್ಯಾಡ, ನನ್ನ ಮಗಂಗೂ ಇಷ್ಟ ಇಲ್ಲ ನಿಧಿ ಅಂತ ಹೇಳಿದ್ರೆ. ಅವಳಿಗೂ ಕೊಪ್ಷಾನೆ. ನನಗೆ ಗೊತ್ತಿಲ್ದಂಗೆ ಮನೆಗೆ ಬಿದ್ದಿದ್ರೆ ಇರಪರ ಒಡವೆ ದುಡ್ಡು ಎತ್ಕೊಂಡು ಅಮ್ಮನ ಮನೆ ಹೊಂಟೋಗೋಳೆ ಅಂತ ಕೊಂತ್ರಿ ಅವಳು. ನಿಮ್ಗೆ ಏನು ಗೊತ್ತು? ಸುಮ್ಕಿರಿ. ನಿಮ್ಗೊಂದು ಗೊತ್ತಿದ್ರು ಒಂದು ಗೊತ್ತಿರಕ್ಕಿಲ್ಲ. ನಿಮ್ಗೆ ಏನು ಗೊತ್ತು ಅಂಥದ್ದು ಅಡ್ಡು ಕೊಂತ್ರಿ ಅವಳು. ಯಾಕೆ ಬೇಕು ಪುಡಿ ನಮ್ಗೆ ಅವಳು? ಅಮ್ಮ, ಇನ್ನೊಂದು ಕಿತ ಬಂದು ಕೇಳಿದ್ರು ನನ್ನ ಮಗಂಗೆ ಮದುವೆನೇ ಆಗಿಲ್ಲ ಅಂತ ಹೇಳು. ನನ್ನ ಮಗಂಗೂ ನಿಧಿಗೂ ಏನು ಸಂಬಂಧ? ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ಬಿಡು. ಯಾರು ಬಂದ ಇಲ್ಲಿ ಸಾಕ್ಷಿ ಹೇಳಕ್ ಬರ್ತಾರೆ? ಅವಳ ಜೊತೆ ನಾನು ಒಂದು ದಿನನೂ ಸಂಸಾರನೂ ಮಾಡಿಲ್ಲ ಬಂದು ತೋರ್ಸೋಕ್ಕೆ. ಏನೋ ನಂಗೆ ಮಗ ಆಗೈತಾ? ಅದು ಇನ್ನೂ ಇಲ್ಲ. ಇಲ್ಲ ಅಂದರೆ ರಿಜಿಸ್ಟರ್ ಆಫೀಸಾಗ ಮದುವೆ ಆಗೈತಾ, ಇಲ್ಲ ದೊಡ್ಡದಾಗ ಮದುವೆ ಆಗೈತಾ? ಬರೀ 4 ಜನದ ಮುಂದೆ ತಾಳಿ ಕಟ್ಟಿದ ತಕ್ಷಣ ಮದುವೆ ಅಂತ ಅದು ಹೆಂಗೆ ಅನ್ನಿಸ್ಕೊಬಿಡ್ತದೆ? ನನಗಂತೂ ಇಷ್ಟ ಇಲ್ಲ ಕಣಮ್ಮ. ಬಿಡು ಮಗ, ನಿನಗೆ ಹೆಂಗೆ ಇಷ್ಟವೋ ಹಂಗೆ ನೀ ಬಾಳ್ವೆ ಮಾಡ್ಕೊಂಡು ಹೋಗು. ಅಂತಾನೆ ನಾ ಅಂತಾನೆ ನೀವೇನು ಹೇಳೋದಕ್ಕೆ ಅವನಿಗೂ ಇಷ್ಟ ಇಲ್ಲ. ಸುಮ್ಮನೆ ಬೋಲ್ಮಂತ್ವ ಕಟ್ಟಿಸ್ಬೇಕು ಅಂತದ್ರಾಗೆ ಒಳ್ಳೆ ಸಂಬಂಧ ಬಂದೈತೆ. ಅದನ್ನು ಬಿಟ್ಕೊಂಡು ಕುಂತ್ಕೊಳಕಾಯ್ತದ? ನೀವೇ ಒಂದ್ಕಿತ ಯೋಚನೆ ಮಾಡಿ. ಅವೆಲ್ಲ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೇನೆ ಬಿಟ್ಬಿಟ್ಟಿದ್ದೀನಿ ನಾನು. ಬಿಟ್ಟಾಕಿ ಅತ್ತಾಗೆ ನನ್ನ ಮಗಂಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾನೆ. ಮಗ ನಡೀತದೆ, ಯಾವುದೋ ಹುಡುಗಿ ಅಂತ ಹೇಳ್ದಲ್ಲ, ಕರ್ಕೊಂಬಂದು ಪರಿಚಯ ಮಾಡಿಸಿ ನೋಡೋಣ. ನೋಡ್ಬಿಟ್ಟು ಆಮೇಲೆ ಎಲ್ಲ ಇಷ್ಟ ಆದರೆ ಹಂಗೆ ನೀ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಮೇಲೆ ನಿನ್ನ ತಂಟಿಗೆ ಈ ಸಾವುಕಾರನು ಬರೋಕ್ಕಿಲ್ಲ, ನಿಮ್ಮ ಅತ್ತೆ ಪೊದ್ದಿನೂ ಬರೋಕ್ಕಿಲ್ಲ, ಯಾರು ಬರೋಕ್ಕಿಲ್ಲ. ನಿನ್ನ ಪಾಡು ನೀನು ನೆಮ್ಮದಿಯಾಗಿರ್ಬೋದು. ಸರಿ ಕಣಮ್ಮ, ಆಯಿತು. ಅದಕ್ಕೆ ನಮ್ಮಿಂದ ನೀವು ಉದ್ಧಾರ ಆಗ್ಬೋದು. ಯಾಕಂದ್ರೆ ಇವಾಗ ನಾವೆಲ್ಲನೂ ಆ ಹುಡುಗಿನ ಒಪ್ಕೊಂಡು ಸಾವುಕಾರ ಹುಡುಗಿ ಜೊತೆ ಏನಾರ ಮದುವೆಗಿದ್ರೆ ಆಗೋಗ್ಬಿಟ್ರೆ ನಿಮ್ಮ ಒಳಿಯಂಗೂ ಕೆಲಸ ಸಿಗ್ತದೆ, ನಿಮ್ಮ ಮಗಳಿಗೂ ಕೆಲಸ ಸಿಗ್ತದೆ. ಎಲ್ಲ ಒಂದೇ ಮನೆಗೆ ಬೇಕಾದ್ರೆ ಖುಷಿಯಾಗಿ ಇದ್ಬಿಡೋಣ ಬಿಡಿ. ನಿಮಗೆ ಬೇಕಾದ್ರೆ ಅಷ್ಟೊಂದು ಕೋಟ್ಯಾಧೀಶ್ವರು ನಿಮ್ಗೊಂದು ಬೆಂಗಳೂರಾಗ ಒಂದು ಮನೆ ಮಾಡ್ಕೊಡಕ್ಕಿಲ್ವೇ? ಮಾಡ್ಕೊಡ್ತಾರೆ. ನಾವೆಲ್ಲ ಖುಷಿಯಾಗಿ ಸಂದಕ್ಕೆ ಇರ್ಬೋದು. ಏನಂತೀರಾ? ಸರಿ ಆಯ್ತು ಬಿಡು, ಹಂಗೆ ಆಯ್ತು. ಇನ್ನೇನು ಇಷ್ಟೇ ಆಗೈತಂತೆ. ಇನ್ನೊಂದು ಚೂರು ನೋಡೋಣ ಹೆಂಗೋ. ನಮಗೂ ಒಳ್ಳೇದಾಗ ಟೈಮ್ ಬಂತೋ ಏನೋ. ಬಂತ ಏನೋ ಅಲ್ಲ, ಅತ್ತಿಗೆ ಬಂದೇ ಬಿಟ್ಟೈತೆ ನಮಗೆ. ಅದೃಷ್ಟ ಅನ್ನೋದು ಬಾಗ್ಲು ಮುಂದೆ ನಿಂತೈತೆ, ತೆಗಿಬೇಕಷ್ಟೇ ಬಾಗ್ಲನ್ನ. ಬಿಡಿ, ಯಾರೇನು ಬೇಕಾದ್ರು ಅನ್ಕೊಳ್ರಿ. ಅವಳು ನಿಧಿನೂ ಏನಾರ ಅನ್ಕೊಂಡ್ಲಿ, ನನಗೇನು ನನ್ನ ಮಗ ನಾವೆಲ್ಲ ಸಂದಕ್ಕಿದ್ರೆ ಸಾಕು.